ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಸಂಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಆಮೇಲೆ ಸ್ವಲ್ಪ ಮಟ್ಟಿನ ಸಮಾಧಾನ ನಿಮ್ದಾಗ್ತಕ್ಕಂಥದ್ದು. ಆರಂಭದಲ್ಲಿ ಯಾರು ಹೆದರಿ ತಮ್ಮ ಕೆಲಸಕ್ಕೋ ಅಥವಾ ತಾವು ಮಾಡಬೇಕಾದಂತಹ ಕರ್ತವ್ಯಕ್ಕೋ ಅಪಚಾರವನ್ನು ಎಸಗ್ತೀರಿ, ಅಂಥವರಿಗೆ ಕಷ್ಟವಾಗ್ತಕ್ಕಂಥದ್ದಾಗತ್ತೆ. ಅದೆಲ್ಲವನ್ನು ದೂರ ಮಾಡಿಕೊಂಡು ಮಾನಸಿಕವಾದಂತಹ ಸಮಾಧಾನದಿಂದ ನೀವು ವರ್ತಿಸಿದರೆ ನಿಮ್ಮೆಲ್ಲ ಕೆಲಸಗಳಿಗೆ ಸ್ವಲ್ಪ ಮಟ್ಟಿನ ಶುಭ ಅಂತಕ್ಕಂಥದ್ದು ಕಾಣುತ್ತೆ ಅಂತ ಅರ್ಥ. ಷೇರು ಮಾರುಕಟ್ಟೆಯ ವ್ಯವಹಾರದಲ್ಲಿ ಗಣನೀಯವಾದಂತಹ ನಷ್ಟವಾಗುತ್ತೆ. ಅಂತಹ ನಷ್ಟವನ್ನು ಭರಿಸುವ ಒಂದು ಧೈರ್ಯ ನಿಮಗಿರಬೇಕಾದಂಥದ್ದು. ಯಾಕೆ ಅಂತಂದರೆ ಯಾವತ್ತೋ ಮಾಡಿದಂತಹ ವ್ಯವಹಾರದ ಪ್ರತಿಫಲ ಇವತ್ತು ಅನುಭವಿಸಬೇಕಾದಂತಹ ಸ್ಥಿತಿ ಇರುವಂಥದ್ದಾಗುತ್ತೆ. ತುಂಬ ಜವಾಬ್ದಾರಿಯುತವಾದಂತಹ ಕೆಲಸಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನೀವೇ ಉತ್ತರವನ್ನು ಕೊಡಬೇಕಾದಂತಹ ಸ್ಥಿತಿಯನ್ನು ತಂದುಕೊಂಡಿರ್ತೀರಿ. ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸವಾಗುತ್ತೆ. ರಹಸ್ಯವಾಗಿಟ್ಟಿದ್ದಂತಹ ವಿಷಯಗಳು ಅವುಗಳಿಂದ ನಷ್ಟ, ಇದನ್ನು ಈ ದಿವಸ ಅನುಭವಿಸಬೇಕಾಗುತ್ತೆ. ಯಾವುದೋ ವಿಚಾರವನ್ನು ಬಹಳ ಗೌಪ್ಯವಾಗಿಟ್ಟಿರ್ತೀರಿ, ಅಂತಹ ವಿಷಯ, ಅಂತಹ ದಾಖಲಾತಿ ಈ ದಿವಸ ನಿಮ್ಮ ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅನಾರೋಗ್ಯ ಪೀಡಿತರು ಬಹಳ ದಿವಸಗಳಿಂದ ಏನಾದರೂ ಅನಾರೋಗ್ಯವನ್ನು ಅನುಭವಿಸ್ತಾ ಇದ್ದರೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಧನಾತ್ಮಕವಾದಂತಹ ಬದಲಾವಣೆ ಅಥವಾ ತಿರುವು, ಗುಣಮುಖರಾಗಬಹುದು ಅಂತಕ್ಕಂತಹ ಯಾವುದೋ ಒಂದು ವಿಶ್ವಾಸ ಹುಟ್ಟುವಂತಹ ದಿವಸವಾಗುತ್ತೆ. ಇದು ಬಹಳ ದೊಡ್ಡ ಬದಲಾವಣೆ ಅಥವಾ ಪರಿವರ್ತನೆ ಅಂತ ಹೇಳಬೇಕಾದಂಥದ್ದು. ಕುಬೇರನನ್ನು ಬಿಳಿ ಎಕ್ಕದ ಹೂಗಳಿಂದ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಜನರ ಅಭಿಪ್ರಾಯದಲ್ಲಿ ಅಥವಾ ಜನಮನದಲ್ಲಿ ನೀವು ಪೂಜ್ಯರಾಗಿ ಕಾಣ್ತೀರಿ. ಇದರ ಅರ್ಥ ನಿಮ್ಮಿಂದ ಹಲವಾರು ಜನಕ್ಕೆ ಅನುಕೂಲವೋ ಅಥವಾ ಒಳ್ಳೆಯ ಉಪದೇಶವೋ ಆಗಿರುತ್ತೆ. ಅಂಥವರು ನಿಮ್ಮನ್ನು ಗುರುಸ್ಥಾನದಲ್ಲೋ ಪೂಜ್ಯ ಭಾವದಲ್ಲೋ ನಿಮ್ಮನ್ನು ಕಾಣ್ತಕ್ಕಂಥದ್ದಾಗತ್ತೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಮ್ಮ ಒಲವು ಹೆಚ್ಚಾಗ್ತಕ್ಕಂಥದ್ದು. ಅಧ್ಯಾತ್ಮದ ವಿಚಾರಗಳನ್ನು ತಿಳಿಬೇಕು, ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗಿಯಾಗಬೇಕು, ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಈ ರೀತಿಯ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಹುದು ಅಂತ ಅರ್ಥ. ಸಾಲವನ್ನು ಕೊಟ್ಟಿದ್ದರೆ ಆ ಹಣವನ್ನು ಬಾಕಿ ಪಡ್ಕೊಳ್ಳಿಕ್ಕೆ ಈ ದಿವಸ ಉತ್ತಮವಾದಂತಹ ದಿವಸ. ಕೇಳಿ ಪಡಿಬೇಕಾದಂತಹ ಸ್ಥಿತಿ ಇರುತ್ತೆ. ಆರ್ಥಿಕವಾಗಿ ಅನುಕೂಲವೂ ಕೂಡ ಆಗುವಂಥದ್ದು. ನಿಮ್ಮನ್ನು ನೀವು ಸರಿಯಾಗಿ ತಿದ್ದುಕೊಳ್ಬೇಕು. ಯಾವ ವಿಷಯದಲ್ಲಿ ನಿಮಗೆ ದೌರ್ಬಲ್ಯ ಇದೆ ಅಥವಾ ಯಾವ ವಿಷಯಗಳು ನನ್ನಿಂದ ಹೀಗೆ ತಪ್ಪಾಗತ್ತೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರುತ್ತೆ, ಅಂತಹ ವಿಚಾರಗಳನ್ನು ತಿದ್ದಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸಂತೋಷದಿಂದ ಪ್ರಯಾಣವನ್ನು ಮಾಡ್ತಕ್ಕಂತಹ ದಿವಸ. ಅಂದರೆ ಯಾವುದಾದ್ರೂ ಕೆಲಸ ನಿಮಿತ್ತವಾಗಿ ಹೋಗಬೇಕು ಹೊರಗಡೆ ಅಂತಂದರೆ ಪ್ರಯಾಣ ಮಾಡೋದಕ್ಕೆ ಬಹಳ ಸಂತೋಷವನ್ನು ಮನಸ್ಸಿನಲ್ಲಿ ನೀವು ತುಂಬಿಕೊಂಡಿರ್ತೀರಿ. ಆ ಸಂತೋಷದಿಂದಲೇ ಪ್ರಯಾಣವನ್ನು ಮಾಡೋದಕ್ಕೆ ಅವಕಾಶಗಳು ಇದೆ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಸಂಗಾತಿಯೊಂದಿಗೆ ಉತ್ತಮವಾದಂತಹ ನಡವಳಿಕೆಯಿಂದ ಇರಬೇಕು. ಮನೆಯಲ್ಲಿ ಆ ಸಾಮರಸ್ಯ, ಅನ್ಯೋನ್ಯತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅದರಿಂದ ಒಂದಷ್ಟು ನಿಮ್ಮ ವ್ಯವಹಾರಕ್ಕೆ, ಕುಟುಂಬದ ಉದ್ಧಾರಕ್ಕೆ, ಆತ್ಮಸ್ಥೈರ್ಯಕ್ಕೆ ಎಲ್ಲವೂ ಕೂಡ ಕಾರಣವಾಗ್ತಕ್ಕಂಥದ್ದಿದೆ. ನಿಮ್ಮ ಕೋಪವನ್ನು ಮನೆಯವರ ಮೇಲಾಗಲಿ ಸ್ನೇಹಿತರ ಮೇಲಾಗಲಿ ತೀರಿಸಬೇಡಿ. ಅದು ಶಾಶ್ವತವಾದಂತಹ ದ್ವೇಷಕ್ಕೆ, ಕೆಟ್ಟ ಹೆಸರಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅಧಿಕವಾದಂತಹ ಕೋಪ ಈ ದಿವಸ ನಿಮ್ಮೆಲ್ಲ ಕೆಲಸಗಳನ್ನು ಅಸ್ತವ್ಯಸ್ತ ಮಾಡುತ್ತೆ ಅನ್ನುವಂತಹ ಸೂಚನೆ ಇದೆ. ಹಾಗಿರಬೇಕಾದ್ರೆ ನೀವು ಎಷ್ಟು ಜಾಗ್ರತೆಯನ್ನು, ಮುನ್ನೆಚ್ಚರಿಕೆಯನ್ನು ವಹಿಸಲಿಕ್ಕೆ ಸಾಧ್ಯವೋ ಅಷ್ಟೂ ಕೂಡ ಜಾಗೃತವಾಗಿ ಇರಬೇಕಾದಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ನಡೆಸಿ ಕಾಲಿನ ಭಾಗದಲ್ಲಿ ನೋವನ್ನು ಅನುಭವಿಸಬೇಕಾಗತ್ತೆ. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಮಾನಸಿಕವಾಗಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಆ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಶಕ್ತಿ, ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಸಮಾಧಾನ ನಿಮಗೆ ಸಿಕ್ಕಬೇಕು ಅಂತಾದರೆ ಈಶ್ವರ ಆರಾಧನೆಯನ್ನು, ಈಶ್ವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.
ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಹೆಚ್ಚು ಭಯವನ್ನಿಟ್ಟುಕೊಳ್ಳುವಂಥದ್ದು ಬೇಡ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ. ಹಾಗೂ ಮಾಡಿದಾಗ್ಯೂ ಕೂಡ ನಿಮಗೆ ಭಯ ಇದೆ ಅಂತಾದರೆ ನೀವು ಎಲ್ಲಿ ತಪ್ತಾ ಇದ್ದೀರಿ ಅನ್ನುವಂಥದ್ದನ್ನು ಗುರುತಿಸ್ಕೊಳ್ಬೇಕು. ಅದು ಬಿಟ್ಟು ಕೇವಲ ಭಯದಿಂದ ಆತಂಕದಿಂದ ಇದ್ದರೆ ಯಾವ ಪ್ರಯೋಜನವೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸಾಮರಸ್ಯ ಇರಲಿ, ಕೋಪವನ್ನು ದೂರ ಮಾಡಿ. ಕೋಪದಿಂದ ಒಂದಷ್ಟು ಕೆಲಸಗಳಿಗೆ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಮನೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಅಥವಾ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವನ್ನು ನೋಡಬೇಕಾಗತ್ತೆ. ಭಯದಿಂದ ಹೊರಬಂದರೆ ಎಲ್ಲವನ್ನ ಸಾಧಿಸ್ಬೋದು, ಸಿಟ್ಟಿನಿಂದ ಹೊರಬಂದರೆ ಒಂದಷ್ಟನ್ನು ಸಾಧಿಸ್ಬೋದು ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರಬೇಕಾದಂಥದ್ದು. ವಿರೋಧಿಗಳು, ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡ್ತಾರೆ. ಯಾವಾಗ ಕೋಪವೇ ನಿಮ್ಮ ದೌರ್ಬಲ್ಯ ಅಂತ ಹೇಳಿ ಗೊತ್ತಾಗುತ್ತೋ ಆ ಕ್ಷಣದಲ್ಲಿ ಸುಮ್ಮನಿದ್ದು ನೀವು ಸಮಾಧಾನವಾದ ಮೇಲೆ ನಿಮ್ಮ ಕೆಲಸವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಈ ರೀತಿಯ ತೊಂದರೆಗಳೆಲ್ಲವೂ ಕೂಡ ನಡೆಯುವಂಥದ್ದಾಗತ್ತೆ. ದೈಹಿಕವಾಗಿ ಏನೋ ಒಂದು ರೀತಿಯ ಆರಾಮ ಅಂತಕ್ಕಂಥದ್ದಿರೋದಿಲ್ಲ, ಆಲಸ್ಯ, ಅಥವಾ ದೈಹಿಕವಾಗಿ ತುಂಬ ಒಂದು ರೀತಿಯ ಉದ್ವಿಗ್ನತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಿರೀಕ್ಷಿತವಾದಂತಹ ಲಾಭ ಇರೋದಿಲ್ಲ. ಇದು ಕೂಡ ಸಿಟ್ಟಿಗೆ ಕಾರಣ ಆಗಬಹುದು. ನಿಮ್ಮ ಮೂಲ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.